ಆಫ್ಟರ್ ಆಲ್ ಒಂದ್ ಡ್ರೈವರ್ ಕೆಲ್ಸಕ್ ಬಂದವನು ನನ್ನ ಆಫರ್ನ ರಿಜೆಕ್ಟ್ ಮಾಡಿ ಹೋಗ್ತಾನೆ ಅಂದ್ರೆ ಅವನ್ಗೆಷ್ಟು ಕೊಬ್ಬಿರ್ಬೇಕು ಅಲ್ವಾ? ಹೋಗ್ಲಿ ಬಿಡಮ್ಮ, ಅವನ್ಗೆ ನಿನ್ನ ಕೈ ಕೆಳಗೆ ಕೆಲಸ ಮಾಡಕ್ ಇಷ್ಟ ಇಲ್ದೇ ಇರಬಹುದು. ಅದನ್ನ ಹೇಳ್ಬೇಕಾಗಿರೋದು ನಾನು, ರಿಜೆಕ್ಟ್ ಮಾಡ್ಬೇಕಾಗಿರೋದು ನಾನು. ನನ್ ಮುಂದೆನೆ ನಿಂತು ಅಷ್ಟೆಲ್ಲ ಮಾತಾಡ್ ಹೋಗ್ತಾನೆ ಅಂದ್ರೆ ಅವನನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ ತಾತ. ಈ ಕಡೆ ಬಾರು. ಆಫೀಸಿಗೆ ಬಂದಿದ್ಯಾರೋ? ಜಾನ್ಸಿ ಕೊಟ್ಟು ಆಫರ್ನ ರಿಜೆಕ್ಟ್ ಮಾಡಿದ್ ಯಾರೋ ಅವನು? ರಾಘು ಸರ್. ಅದು ರಾಘು ಸರ್ ಆಫೀಸಿಗೆ ಡ್ರೈವರ್ ಕೆಲ್ಸಕ್ಕಂತ ಬಂದಿದ್ರು. ಜಾನ್ಸಿ ಮೇಡಮ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ರಾಘು ಸರ್ ಅದನ್ನ ರಿಜೆಕ್ಟ್ ಮಾಡಿ ವಾಪಸ್ ಹೊರಟೋದ್ರು. ರಿಜೆಕ್ಟ್ ಮಾಡೋದ್ನ? ಯಾಕೆ ರಿಜೆಕ್ಟ್ ಮಾಡಿ ಹೋದ? ಯಜಮಾನ್ರೆ, ಅವ್ರ ತಲೆಲ್ಲ ಅದ್ ಏನಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮೇಡಮ್ ಹೀಗೆ ಆಗಿಂದ ಕೋಪ ಮಾಡ್ಕೊಂಡಿದ್ದಾರೆ. ಇವ್ರಿಬ್ರು ಮಧ್ಯೆ ಸೇರ್ಕೊಂಡು ನಾನು ಅಪ್ಪಚ್ಚಿ ಆಗ್ತಾ ಇದ್ದೀನಿ. ಮೊದ್ಲು ಅವ್ರು ಯಾಕೆ ಹಾಕ್ ಮಾಡ್ತಾರೆ ಅಂತ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನನ್ ತಲೆ ಸಿಡ್ದೋಗುತ್ತೆ ಯಜಮಾನ್ರೆ, ಸಿಡ್ದೋಗುತ್ತೆ. ಲೇ ಕಿರ್ಚಬೇಡುವ, ಕೂಲ್ ಆಗಿ. ಓ, ಎಲ್ಲಿ ಕೂಲಿ ಅದೇ. ರಾಘು ಬಂದು ಹೋಗಿದ್ದಾನೆ, ಆಫರ್ನ ರಿಜೆಕ್ಟ್ ಮಾಡಿ ಹೋಗಿದ್ದಾನೆ ಅಂತಂದ್ರೆ ಏನೋ ಒಂದು ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದಾನೆ ಅನ್ನೋದು ಕ್ಲಿಯರ್ ಆಯ್ತು. ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಳ್ಳೋದ್ರಲ್ಲಿ ಆ ದೇವರು ಇನ್ನೂ ಏನೋ ಒಂದು ಭರವಸೆ ಹುಟ್ಟಾಕಿದ್ದಾನೆ. ಅದನ್ನು ಹುಸಿ ಮಾಡಬೇಡಪ್ಪ. ಸರಿ, ತಮ್ಮ ಬೇಕು ಅಂತ ಹೇಳಿದ್ಲು ಅಂದ್ರೆ ಕೊಳ್ಳಿ ಮೇಡಮ್ ಅವಳು. ನೋಡಿ, ನಿಮ್ ಪ್ರೀತಿ ಎಲ್ಲ ಅವಳಿಗೆ ಸಿಗ್ಲಿ ಅಂತ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದಾಳೆ. ಅಪ್ಪ ಖುಷಿಯಾಗಿರಕ್ ಬಿಡೋದೇ ಇಲ್ಲ. ಮಾಡ್ತೀನಿ ತಡ್ರಿ ಅವಳಿಗೆ. ಏನ್ ಮಾಡ್ತೀರಮ್ಮ ಸರಿ? ಏನ್ ಮಾಡ್ತೀನಿ ಮೇಡಮ್, ತೊಟ್ಲತ್ತು ಊಡ್ ಮಲಗಿಸ್ತೀನಿ ಅಷ್ಟೇ. ಕಂದ ಮಲ್ಕೊಮ್ಮ. ಅಯ್ಯೋ ಮಲ್ಕೊಮ್ಮ ಕಂದ. ಅವಳು ಹಂಗೆಲ್ಲ ಮಲ್ಗಲ್ಲ, ಲಾಲಿ ಹಾಡೇ ಮಲಗಿಸ್ಬೇಕು. ಅದು ಬೇರೆ ಬೇಕಾ ಈ ಕಳ್ಳಿಗೆ? ಜೋ 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 ಜೋ. ಮಗು ಆದ್ಮೇಲೆ ನನ್ ಮೇಲೆ ಪ್ರೀತಿ ಕಮ್ಮಿ ಆಯ್ತೇನೋ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಹೆಂಡತಿ ಮೇಲೆ ಪ್ರೀತಿ ಹಾಗೆ ಇದೆ. ಪ್ರೀತಿ ಹಂಚಿದಷ್ಟು ಜಾಸ್ತಿ ಆಗುತ್ತಂತೆ. ನೀವು ನನ್ನ ಜೀವ ರೀ, ನಿಮ್ಮಲ್ಲಿ ಪ್ರೀತಿ ಕಮ್ಮಿ ಆಗೋ ಮಾತೆಲ್ಲ ಇದೆಯಾ? ಲವ್ ಮಗ, ಚಾನ್ಸಿನೇ ನಿನ್ನ ಸೆಲೆಕ್ಟ್ ಮಾಡಿದಾಳೆ ಅಂದ್ಮೇಲೆ ಖಂಡಿತ ನೀನ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಕಣ. ಆದ್ರೂ ನೀನ್ ಸೂಪರ್ ಕಣ ಲವ್, ಎಕ್ಸ್ಟ್ರಾಡಿನರಿ. ಇದೇ ಖುಷಿಗೆ ಇವತ್ತು ಈ ಜ್ಯೂಸ್ ಕುಡ್ದೆ ಪಾರ್ಟಿನ ಎಂಜಾಯ್ ಮಾಡ್ತೀನಿ. ಆದ್ರೂ ಸೂಪರ್ ಮಗ ನೀನು. ಏನ್ ಸೂಪರ್? ಯಾರು ಸೂಪರು? ಏನ್ರೋ ಈಗ ಕೇಳ್ತಾ ಇದ್ಯಾ? ನಮ್ ರಾಘುನ ಜಾನ್ಸಿ ಸೆಲೆಕ್ಟ್ ಮಾಡಿದಾಳೆ ಅಂದ್ಮೇಲೆ ಸೂಪರ್ ತಾನೆ? ಅಷ್ಟು ಮಾತ್ರ ಹೇಳಿದ್ರ? ಇವ್ರು ರಿಜೆಕ್ಟ್ ಮಾಡಿ ಬಂದಿದ್ ಹೇಳಿಲ್ವಾ? ಏನು ರಿಜೆಕ್ಟ್ ಮಾಡದ್ನ? ಯಾಕೆ? ಏನ್ ಹೇಳ್ತಾ ಇದ್ಯಾರ? ಕರೆಕ್ಟ್ ಆಗಿ ಹೇಳು. ಇವ್ರು ಆಫೀಸಿಗೆ ಸ್ಟೈಲ್ ಆಗಿ ಬಂದ್ರು ತರು. ನಾನ್ ಇವನನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ ಕೈ ಕೆಳಗಡೆ ಕೆಲಸ ಮಾಡಲ್ಲ. 50,000 ಕೊಟ್ರು ನಾನು ಈ ಕೆಲಸ ಮಾಡಲ್ಲ. ಲವ್ ಲವ್ ಏನೋ ಮಾಡಿ ಬಂದಿದ್ಯಾ? ನಿಮ್ ತಲೆ ಇದೆಯಾ ಇಲ್ವೋ? ಹಾ ತರುಣು, ತಲೆ ಇದೆ, ಆದ್ರೆ ತಲೆಯಲ್ಲಿರೋ ಬುದ್ಧಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ನಲ್ಲ ರಾಯ್. ಅವಸ್ಥೆ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಟ್ಟಿದ್ದೆ. ಏನೇನೆಲ್ಲ ಪ್ಲಾನ್ ಮಾಡಿದೀನಿ ಗೊತ್ತಾ? ಎಷ್ಟು ಒದೆ ತಿಂದಿದ್ದೀನಿ ಗೊತ್ತಾ? ಲವ್, ರಾಯ್ ಅವಕಾಶನ ಬಂಗಾರದ ತಟ್ಟೆಲಿ ಇಟ್ಕೊಟ್ಟಿದ್ನಲ್ಲೋ. ತಟ್ಟೆಗೆ ಮಾತ್ರ ಅಲ್ಲ, ತುತ್ತು ಮಾಡಿ ಬಾಯಿಗೆ ಇಟ್ಟಿದ್ದೆ. ಅದನ್ನು ಉಗ್ದಿದ್ದ ನೀವನು? ಬರೀ ಉಗ್ದಿಲ್ಲ ತರುಣ, ಅಗದು ಉಗ್ದಿದ್ದಾರೆ. ನೋಡ್ದವ್ರಿಗೆಲ್ಲ ನಾನು ಮಾಡಿರೋ ಪ್ಲಾನ್ ಸರಿಯೇ ಇಲ್ಲ ಅನ್ನೋ ಲೆವೆಲ್ಗೆ ಉಗ್ದಿದ್ದಾರೆ. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದ್ರ ಕೂತಿದ್ಯಾ? ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ಮಾತಾಡೋರಾಗು. ಇವಾಗೇನು ಜಾನ್ಸಿ ಮೇಡಮ್ ಏನಾದ್ರು ಲೈಫಲ್ಲೇ ನನ್ನ ಮುಖ ನೋಡಲ್ಲ ಅಂದ್ರ? ಹಾಗಂತ ಹೇಳಿಲ್ಲ, ನಿಮ್ಮ ಮೇಲಿರೋ ಕೋಪ ಇನ್ನು ಜಾಸ್ತಿ ಆಗಿದೆ. ನಿಮ್ಮ ಮೇಲಿನ ಕೋಪದಲ್ಲಿ ಕುದೀತಾ ಇದ್ದಾರೆ. ಆ ಕೋಪದಲ್ಲಿ ಅದು ಏನ್ ಮಾಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನೂ ಮಾಡಲ್ಲ.
ನನ್ನನ್ನೇ ಪ್ರೀತಿ ಮಾಡ್ತಾರೆ. ನಾನು ಡ್ರೈವರ್ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೀನಿ ಅನ್ನೋದನ್ನ ತಿಳ್ಕೊಂಡು ಈ ರೀತಿ ಟ್ರೈ ಮಾಡ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಯಾವುದೇ ಕಾರಣಕ್ಕೂ ನಿಮ್ ಕೈ ಕೆಳಗಡೆ ಕೆಲಸ ಮಾಡಲ್ಲ. ನೀನು ಮತ್ತೆ ನಿಮ್ ಮೇಡಮ್ ಆಫರ್ ಮಾಡಿರೋ ಡ್ರೈವರ್ ಕೆಲ್ಸನ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ಆಲ್ ಡ್ರೈವರ್ ಕೆಲ್ಸಕ್ ಬಂದು ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕಾದವನು ಅವ್ನ್ ರಿಜೆಕ್ಟ್ ಮಾಡಿ ಹೋಗ್ತಾನೆ ಅಂದ್ರೆ ಅವನಿಗೆ ಇನ್ನೆಷ್ಟು ಕೊಬ್ಬಿರ್ಬೇಡ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಅವನ್ನ ಬಿಡಲ್ಲ. ಕೊಬ್ಬಿಳಿಸಿ ಪಾಠ ಕಲಿಸ್ಲೇಬೇಕು. ಇಳಿಸ್ತೀನಿ, ಪಾಠ ಕಲಿಸ್ತೀನಿ. ನೋಡ್ದ ತರುಣ್ ಹೇಗ್ ಮಾತಾಡ್ಬಿಟ್ಟು ಹೋದ್ರು ಅಂತ. ನಾನು ಏನ್ ಕೇಳಿದ್ರು ಕನ್ಫ್ಯೂಷನ್ ಆಗೋ ತರ ಮಾತಾಡ್ತಾರೆ. ಇವ್ರಿಬ್ರು ಒಂದ್ ಮಾಡೋ ನನ್ನ ಪ್ರಯತ್ನಕ್ಕೆ ಕಲ್ಲು ಹಾಕ್ತಿದಾರೆ ಅನ್ಸುತ್ತೆ. ಅವನು ಕಲ್ಲು ಹಾಕ್ತಿಲ್ಲ, ಅದೇ ಕಲ್ಲನ್ನ ಯೂಸ್ ಮಾಡ್ಕೊಂಡು ಇಬ್ರು ಹೃದಯದ ಮಧ್ಯೆ ಬ್ರಿಡ್ಜ್ ನ ಕ್ರಿಯೇಟ್ ಮಾಡ್ಕೋತಾ ಇದ್ದಾನೆ. ಏನ ತರುಣ್, ನೀನು ಅವ್ರ ತರನೇ ಮಾತಾಡ್ತಿದ್ಯಾ? ನಿನಗೂ ಅವ್ರ ಗಾಳಿನ ಬೀಸ್ತೆ ಹೇಗೆ? ಗಾಳಿ ಬೀಸ್ತೋ ಬಿಡ್ತೋ ಗೊತ್ತಿಲ್ಲ ರಾಯ್, ಆದ್ರೆ ಒಂದೊಂದು ಕ್ಲಿಯರ್, ರಾಘು ಯಾವ್ದೇ ಕಾರಣಕ್ಕೂ ಜಾನ್ಸಿನ ಬಿಟ್ಕೊಡಲ್ಲ. ಹಾಗಾದ್ರೆ ಅವರಿಬ್ರು ಒಂದಾಗಿ ಅವ್ರ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಬಹುದು ತಾನೆ? ಅವನ ಹತ್ರ ಆಗ್ತಾ ಇದ್ದಾನೆ ರಾಯ್, ಅದು ನಮಗ್ ಗೊತ್ತಿಲ್ಲ ಅಷ್ಟೇ. ಯಾವ ಆಧಾರದ ಮೇಲೆ ಹೇಳ್ತಾ ಇದೆಯೋ? ಸುಮ್ನೆ ಟೆನ್ಷನ್ ತಗೊಂಡ್ಬಿಡ ರಾಯ್. ಅವನು ನಮ್ ಕಲ್ಪನೆಗೂ ಮೀರಿ ಏನೋ ಪ್ಲಾನ್ ಮಾಡ್ತಿದ್ದಾನೆ, ಬೇರೆ ಏನೋ ಸ್ಕೀಮ್ ನಡೆಸ್ತಾ ಇದ್ದಾನೆ. ಒಟ್ನಲ್ಲಿ ಅವನು ಜಾನ್ಸಿಂದ ದೂರ ಆಗಲ್ಲ, ಅದಂತೂ ಕನ್ಫರ್ಮ್. ಅವ್ರಿಬ್ಬರನ್ನ ಯಾರಿಂದನೂ ದೂರ ಮಾಡೋದಕ್ ಆಗಲ್ಲ. ಯಾಕೆ ಅಂದ್ರೆ ಯಾವ ರೂಟಲ್ಲಿ ಹೋದ್ರೆ ಜಾನ್ಸಿಗೆ ಹತ್ರ ಆಗ್ಬೋದು ಅಂತ ಅದು ಅವನಿಗೆ ಮಾತ್ರ ಗೊತ್ತಿರೋದು. ಪ್ರೀತಿ ಮೂಲನೇ ಕೋಪ ಅಂತ ಹೇಳ್ತಾರೆ, ಅದೇ ತರ ಕೋಪದ ಮೂಲಕನೇ ಇವನು ಪ್ರೀತಿನ ಹುಟ್ಟಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಭೂಮಿ ಉಳ್ಮೆ ಮಾಡ್ಬೇಕಾದ್ರೆ ನೇಗಿಲ್ಗೆ ಭೂಮಿಗೆ ಎರಡಕ್ಕೂ ನೋವಾಗುತ್ತಲ್ವಾ, ಅದೇ ತರ ಇವರಿಬ್ರು ಇವಾಗ ನೋವು ತಿಂತಿದ್ದಾರೆ. ಇವತ್ತೆಲ್ಲ ನಾಳೆ ಜಾನ್ಸಿ ಮನ್ಸಲ್ಲಿ ರಾಘು ಮೇಲಿರೋ ಪ್ರೀತಿ ಗಿಡವಾಗಿ ಹೆಮ್ಮರವಾಗಿ ಬೆಳೆದೇ ಬೆಳೆಯುತ್ತೆ. ನೋಡ್ತಾ ಇರೋ ಟ್ರ್ಯಾಕಿಂಗ್ ಡಿವೈಸ್ ಅಂತೂ ಸಿಕ್ಕಾಯ್ತು. ಇದನ್ನ ಉಪಯೋಗಿಸ್ಕೊಂಡು ನನ್ನ ಸೊಸೆನ ತುಳಸಿ ಎಲ್ಲಿ ಬಚ್ಚಿಟ್ಟಿದ್ದಾಳೆ ಅಂತ ಕಂಡುಹಿಡಿಬೇಕು. ಮೊದಲು ಡೌನ್ಲೋಡ್ ಮಾಡ್ಬೋಣ ಮೊಬೈಲ್. ಕನೆಕ್ಟ್ ಆಗ್ಬಿಡ್ತು. ಇದು ಕರೆಕ್ಟಾಗಿ ಕೆಲಸ ಮಾಡುತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಯಜಮಾನ್ರೆ, ಎಂತ ಇದೇನಲ್ಲ, ಒಂದ್ ಲೋಟ ನೀರ್ ತಂದು ಕೊಡು. ಯಜಮಾನ್. ಸ್ವಲ್ಪ ಉಗುರು ಬೆಚ್ಚಗಿರ್ಲಿ. ಅಯ್ಯಪ್ಪ, ಏನ್ ಮಾರ್ಕೆಟ್ ಹೊರಟಿಯಾ? ಹೌದ್ರಿ ಯಜಮಾನ್ರೆ. ಏನೇನ್ ತರ್ಬೇಕು? ಹಾಲು, ಹಣ್ಣು, ತರಕಾರಿ, ಸೊಪ್ಪು, ಮೊಸರು ಇವೆಲ್ಲ ತಗೊಂಬರಕ್ ಹೊಂಟೇನ್ರಿ. ಆಯ್ತು, ಹೋಗ್ಬಾ. ಸರಿ ಯಜಮಾನ್ರೆ. ಟ್ರ್ಯಾಕಿಂಗ್ ಡಿವೈಸು ಪಕ್ಕಾ ಕೆಲಸ ಮಾಡುತ್ತಾ ಇಲ್ವಾ ಅನ್ನೋದು ಇವಾಗ ಗೊತ್ತಾಗುತ್ತೆ. ಈಗ ತಾನೇ ಮನೆ ರೋಡನ್ನ ಕ್ರಾಸ್ ಮಾಡಿದ್ಲು. ಓ, ತರಕಾರಿ ಅಂಗಡಿ ಹತ್ರ ಹೋಗಿದ್ದಾಳೆ. ತೆಂಗಿನಕಾಯಿ ತಗೊಳಕ್ಕೆ ಪಾಪಣ್ಣ ಅಂಗಡಿಗೆ ಹೋಗಿದ್ದಾಳೆ. ಹೂ ತಗೊಳಕ್ಕೆ ಹೂವಿನ ಅಂಗಡಿ ಹತ್ರ ಹೋಗಿದ್ದಾಳೆ. ಮಲ್ಲಿ ಮೂಮೆಂಟ್ ಎಲ್ಲ ತೋರಿಸ್ದಂಗೆ ಇದು ತುಳಸಿ ಮೂಮೆಂಟ್ ಅನ್ನು ತೋರಿಸ್ಬಿಟ್ರೆ ಕಂಡುಹಿಡಿಯೋದು ಬಹಳ ಸುಲಭ. ಗುಡ್, ವೆರಿ ಗುಡ್. ಮೇಡಮ್, 5 ಲಕ್ಷಕ್ಕೆ ಒಂದ್ ಲೋಡೆ ವೈನ್ ಬಂದಿರೋದು. ಅದು ಬಿಟ್ಟು ಇದಕ್ಕೆ ಹರಾಜಲ್ಲಿ 5 ಲಕ್ಷಕ್ಕೆ ಹೋಗಿ ತಗೊಳ್ಳೋ ಅವಶ್ಯಕತೆ ಇತ್ತ? ರಾಯ್, ನೀನ್ ಹೇಳ್ತಿರೋ ವೈನು ಒಂದ್ ಲೋಡೆ ಬರ್ಬೋದು. ಅದೇ ಇದು 1890 ವೈನ್, ಹಳೇದದು. ಅದಕ್ಕೆ ಇದಕ್ಕೆ ಬೆಲೆ ಜಾಸ್ತಿ. ಹಳೇದಕ್ಕೆ ಅಷ್ಟು ದುಡ್ಡಿರುತ್ತಾ? ಅದು ಅಲ್ಲದೆ ಈಗ ಫ್ರೆಶ್ ಆಗಿರೋದಕ್ಕೆ ವ್ಯಾಲ್ಯೂ ಜಾಸ್ತಿ ಅಲ್ವಾ ಮೇಡಮ್? ರಾಯ್,
ನೀನ್ ಹೇಳ್ತಿರೋದು ಬೇರೆ ಎಲ್ಲದಕ್ಕೂ ಅನ್ವಯಿಸುತ್ತೆ. ಆದ್ರೆ ಇದು ಹಳೇದಾದಷ್ಟು ಇದಕ್ಕೆ ಬೆಲೆ ಜಾಸ್ತಿ. ಅದಕ್ಕೆ ಅಲ್ಲಿ ಅಷ್ಟು ಜನ ಬಿಡ್ ಮಾಡ್ತಿದ್ದು. ಹೌದು, ಇನ್ನು ಯಾರಿಗೋಸ್ಕರ ತಗೊಂಡ್ರಿ ಮೇಡಮ್? ತಾತನ್ಗೋಸ್ಕರ ರಾಯ್. ಏನ್ ಮೇಡಮ್ ಇದು ಆಶ್ಚರ್ಯ? ಯಜಮಾನ್ರು ಸಿಗರೇಟ್ ಸೇದಿದ್ರೆ ನಿಮ್ಗೆ ಆಗಲ್ಲ, ಅದ್ದ ತಡಿಯೋಕೆ ಏನೇನೆಲ್ಲ ಟ್ರೈ ಮಾಡ್ತೀರಾ. ಅಂಥದ್ರಲ್ಲಿ ನೀವೇ ಅವರಿಗೆ ವೈನ್ ಬಾಟ್ಲು ತಗೊಂಡೋಗ್ತಿದ್ರಿ ಅಂದ್ರೆ ನಿಮ್ ಲಾಜಿಕ್ಕೇ ನನಗೆ ಅರ್ಥ ಆಗ್ತಾ ಇಲ್ಲ. ರಾಯ್, ಇದು ಕಾಸ್ಟ್ಲಿ ಮತ್ತೆ ರೇರ್ ವೈನ್ ಆಗಿರೋದ್ರಿಂದ ತಾತ ಸ್ವಲ್ಪ ಸ್ವಲ್ಪ ತಗೋತಾರ ಅಷ್ಟೇ. ಈಗ ಹೇಗಿದ್ರು ಸಿಗರೇಟ್ ಕಡಿಮೆ ಮಾಡಿರೋದ್ರಿಂದ ಲೈಟ್ ಆಗಿ ತಗೊಂಡ್ರೆ ಏನೂ ಆಗತ್ತಿಲ್ಲ ಬಿಡು. ಅವ್ರ ಆರೋಗ್ಯದ ಜೊತೆಗೆ ಅವ್ರ ಖುಷಿಯಾಗೂ ಇರ್ಬೇಕಲ್ವಾ, ಅದಕ್ಕೆ ಇದನ್ನ ಬಿಡ್ ಮಾಡಿ ತಗೊಂಡಿದ್ದು. ಮೇಡಮ್, ನಿಮ್ಮನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ತಾತನ್ಗೋಸ್ಕರ ನೀವ್ ಏನೇನೆಲ್ಲ ಮಾಡ್ತೀರಲ್ವಾ? ನನಗ್ ಅವ್ರನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ರಾಯ್? ನಾನ್ ಚೆನ್ನಾಗಿರ್ಬೇಕು, ನಾನ್ ಖುಷಿಯಾಗಿರ್ಬೇಕು ಅಂತ ಬಯಸೋ ಜೀವ, ನನ್ನ ಪ್ರೀತಿ ಮಾಡಕ್ಕಿರೋ ಒಂದೇ ಒಂದು ಜೀವ ಅಂದ್ರೆ ಅದು ತಾತನೇ ಅಲ್ವಾ? ಅವರಷ್ಟೇ ಪ್ರೀತಿ ಮಾಡು, ಅವ್ರಾಗೆ ಸದಾ ನಿಮ್ ನಗುನೇ ಬಯಸೋ ಇನ್ನೊಂದು ಜೀವ ಇದೆ ಮೇಡಮ್. ಏನ್ ಹೇಳ್ದೆ? ಅಂದ್ರೆ ನೀವು ಮನ್ಸು ಬದಲಾಯಿಸಿ ಒಪ್ಕೊಂಡ್ರೆ ನಿಮ್ ಜೀವನದಲ್ಲೂ ಅಂತವ್ರೊಬ್ರು ಬರ್ಬೋದು ಅಂತ ಹೇಳ್ದೆ ಮೇಡಮ್. ಇವಾಗ ಆ ಜೀವ ಎಲ್ಲಿದ್ಯೋ ಏನ್ ಮಾಡ್ತಿದ್ಯೋ ಒಂದು ಗೊತ್ತಾಗ್ತಿಲ್ವೇ? ರಾಯ್, ಹೊರಡನ್ವಾ? ಸರಿ ಮೇಡಮ್. ಮನೆ ಹತ್ತತ್ರ ಬರ್ತಾ ಇದ್ದಾಳೆ. ಕರೆಕ್ಟ್ ಕೆಲಸ ಮಾಡ್ತಾ ಇದೆ. ಆಮೇಲೆ ಯಜಮಾನ್ರೆ, ಮಾರ್ಕೆಟ್ ಅಲ್ಲಿ ನಿನಗ್ ಬೇಕಾದ್ದೆಲ್ಲ ಸಿಕ್ತಾ? ಹೂ ಯಜಮಾನ್ರೆ, ಏನೇನ್ ಬೇಕಲ್ರಿ ಎಲ್ಲಾನು ತಗೊಂಬಂದಿನ್ರಿ. ಎಲ್ಲೆಲ್ಲಿ ಹೋಗಿ ಏನೇನ್ ತಗೊಂಬಂದೆ? ತರಕಾರಿ ಶಂಕರಣ್ಣವ್ರ ಅಂಗಡಿಗೆ ಹೋಗ್ಬಿಟ್ರಿ, ತರಕಾರಿ ತಗೊಂಡನ್ರಿ. ಆಮೇಲೆ ತೆಂಗಿನಕಾಯಿ ಪಾಪನವ್ರ ಅಂಗಡಿಗೆ ಹೋಗ್ಬಿಟ್ರಿ, ತೆಂಗಿನಕಾಯಿ ತಗೊಂಡನ್ರಿ. ಆಮೇಲೆ ಜಯಮ್ಮ ಅವ್ರ ಹೂವಿನ ಅಂಗಡಿಗೆ ಹೋಗ್ಬಿಟ್ರಿ, ಹೂವನೇ ತಗೊಂಬಂದಿನ್ರಿ. ಹಾಲು ತಗೊಂಬಂದ್ಯಾ? ಹೂ ಯಜಮಾನ್ರೆ, ಹಾಲು ತಗೊಂಬಂದನ್ರಿ. ಆದ್ರೆ ನಂಗ್ ಮರ್ತ ಹೋಗಿತ್ ನೋಡ್ರಿ. ಅಂದಂಗ ಯಜಮಾನ್ರೆ, ಇದೆಲ್ಲ ನಿಮಗ್ ಹೆಂಗ್ ಗೊತ್ತಾತ್ರಿ? ನೀವೇನಾದ್ರೂ ನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ರೇನ್ರಿ? ನೀನ್ ನನ್ನೇ ಪ್ರಶ್ನೆ ಕೇಳ್ತೀಯ? ಹಾಲು ತಂದ್ಯ ಕೇಳಿದ್ರೆ ಮರ್ತ್ ಬಿಟ್ಟಿನ್ರಿ ಅಂತೀಯ. ನೋಡಮ್ಮ, ನೀನು ಪ್ರತಿದಿನ ಅದೇ ರಸ್ತೆಲಿ ಓಡಾಡ್ತೀಯ ಅನ್ನೋದು ನನ್ಗೆ ಗೊತ್ತಿತ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಓ, ಹಂಗ ಹೇಳಿದ್ರಿ ಯಜಮಾನ್ರೆ. ಈಗ ಏನೇನ್ ತಂದಿದ್ಯಾ ಇಲ್ಲಿ ಇಡು, ನಾನು ಒಂದ್ಸರಿ ಚೆಕ್ ಮಾಡ್ತೀನಿ. ಸರಿ. ಫ್ರೆಶ್ ಆಗಿರೋ ತಂದ್ಯಾ ಇಲ್ವಾ ಅಂತ. ಅರ್ಧ ಲೋಟ ಬಿಸಿ ಕಾಫಿ. ಇದನ್ನು ಉಪಯೋಗಿಸ್ಕೊಂಡು ನನ್ನ ಸೊಸೆ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನಮ್ಮ ಝಾನ್ಸಿ ಜೀವನನ ಸರಿ ಮಾಡೋಕ್ಕೆ ಇದೇ ಸರಿಯಾದ ಸಾಧನ. ಕಾಫಿ ತಂದ್ಯಮ್ಮ? ಸಾರಿ 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 ಗೊತ್ತಾಗ್ದೇ ಆಗೋಯ್ತು. ಇದು ಗೊತ್ತಾಗ್ದೆ ಆಗಿರೋದಲ್ಲ, ನಿನ್ನಲ್ಲಿ ದುರ್ಹಂಕಾರಕ್ಕೊಬ್ಬ ಹೆಚ್ಚಾಗಿದೆ ನೋಡು, ಅದು ನಿನ್ ಕೈ ಹೀಗ್ ಮಾಡ್ಸಿದೆ. ಹಲೋ ಹಲೋ ಹಲೋ, ಹೋಲ್ಡ್ ಆನ್. ಸುಮ್ನೆ ನನ್ ಬಗ್ಗೆ ತಪ್ಪಾಗಿ ಜಡ್ಜ್ ಇವಾಗೇನು? ನನ್ನಿಂದ ತಪ್ಪಾಗಿರೋದಕ್ಕೆ ನಾನು ಸಾರಿ ಕೇಳ್ದೆ ತಾನೆ? ಏಯ್, ನೀನ್ ಸಾರಿ ಕೇಳಿದ ತಕ್ಷಣ ನನ್ ವೈನ್ ಬಾಟ್ಲು ವಾಪಸ್ ಬರುತ್ತಾ? ಅದನ್ ಯಾರ ಕೊಡ್ತಾರೆ? ನಿಮ್ ವೈನ್ ಬಾಟ್ಲ್ ಬೇಕಲ್ವಾ? ನಾನ್ ತಂದ್ ಕೊಡ್ತೀನಿ. ಆಗ್ಲಿಲ್ಲ ಅಂದ್ರೆ ದುಡ್ಡು ಕೊಡ್ತೀನಿ. ಸುಮ್ನೆ ಸೀನ್ ಯಾಕ್ರಿ ಕ್ರಿಯೇಟ್ ಮಾಡ್ತೀರಾ? ಹಲೋ, ಆ ವೈನ್ ಬಾಟ್ಲು ಬೆಲೆ ಎಷ್ಟು ಅನ್ಕೊಂಡ್ರಿ? ಏನೊಂದು 600. ಹಬ್ಬ ಅಂದ್ರೆ 1000 ರೂಪಾಯಿ ಇರ್ಬೋದಾ? ಕೊಡ್ತೀನಿ ಬಿಡ್ರಿ. ಎಕ್ಸ್ಕ್ಯೂಸ್ ಮೀ, 600 1000 ಇರೋದಕ್ಕೆ ಅದ್ ನಿಮ್ಮಂತವ್ರು ಕುಡಿಯೋ ಚೀಪ್ ವೈನ್ ಅಲ್ಲ. ಹಲೋ, ನಾನ್ ಕುಡಿಯೋದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅದೆಷ್ಟ್ ಹೇಳ್ರಿ, ಬಿಸಾಕ್ತೀನಿ. 5 ಲಕ್ಷ ಬಿಸಾಕ್ರಿ, ತಗೊಂಡ್ ಹೋಗ್ತಾ ಇರ್ತೀವಿ. ಏನ? ಜಸ್ಟ್ ಒಂದ್ ಬಾಟಲ್ ವೈನ್ಗೆ 5 ಲಕ್ಷನ? ಹೌದು ಸರ್, 5 ಲಕ್ಷನೇ. ಹಲೋ ಹಲೋ, ಇಲ್ಲಿ ಯಾರ ಕಿವಿಗಾದ್ರೂ ಹೂ ಮುಡಿಸ್ತಿದ್ದೀರಾ? ನಮ್ ಮೇಡಮ್ ಆಲ್ರೆಡಿ ಮುಡ್ಸ್ಕೊಂಡ್ ಬಂದಿದ್ದಾರೆ ಸರ್. ರಾಯ್, ಅಂದ್ರೆ ಮೇಡಮ್ ಹರಾಜಲ್ಲಿ 5 ಲಕ್ಷ ಬಿಡ್ ಮಾಡಿ ಇದನ್ನ ತಗೊಂಡ್ ಬಂದಿದ್ದಾರೆ ಸರ್. ಬೇಕಾದ್ರೆ ರೆಸಿಪ್ಟ್ ನೋಡಿ ಸರ್. ದುಡ್ಡಿರೋರ್ಗೆ ಬುದ್ಧಿ ಇಲ್ಲ ಅಂತ ಕೇಳಿದ್ದೆ, ಆದ್ರೆ ಇವಾಗ ನೋಡ್ತಾ ಇದ್ದೀನಿ. ಏಯ್,
ನೀನೇನ್ ನನಗ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೂ ನೆಸೆಸಿಟಿ ಇಲ್ಲ. ಅದೇನೋ ದೊಡ್ಡ ಬಿಸಾಕ್ ಹೋಗ್ತೀನಿ ಅಂತ ಹೇಳ್ತಿದ್ದಲ್ಲ, ಬಿಸಾಕ್ ಹೋಗ್ತಿರೋ. ಅಲ್ಲ ಮೇಡಮ್, ಈಗ ನಿನ್ ಜಾಗದಲ್ಲಿ 5 ಲಕ್ಷ ಕೊಡು ಅಂದ್ರೆ ನಾನು ಎಲ್ಲಿಂದ ತರ್ಲಿ? ಎಲ್ಲಿಂದನಾದ್ರೂ ತಗೋಬಾ, ಅದಕ್ಕೂ ನನ್ಗೂ ಸಂಬಂಧ ಇಲ್ಲ. ಏನೋ ಓವರ್ ಆಗಿ ದುರಹಂಕಾರ ತೋರಿಸ್ತಿದ್ದೆ, ಈಗ ತೋರ್ಸು ನಿನ್ ದುರಹಂಕಾರನ. ಮೇಡಮ್, ನೀವ್ ಯಾವ್ದೋ ವಿಷಯನ ಇದಕ್ಕೆ ಲಿಂಕ್ ಮಾಡ್ತಿದ್ರ, ಇದು ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ. ನೋಡೋ, ನಿನ್ ಕಂತೆ ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ಮರ್ಯಾದಿಂದ ಬಾಟಲ್ ದುಡ್ಡು ಕೊಟ್ಟು ಹೋಗ್ತಾ ಇರು. ಇವಾಗ ನನ್ನ ಹತ್ರ ಇಲ್ಲ ರೀ. ಕೊಡಲ್ಲ ಅಂದ್ರೆ ಬಿಡೋರು ಯಾರು? ನಿನ್ ಮೇಡಮ್, ಇವಾಗ್ಲೇ ದುಡ್ಡು ಕೊಡು, ಇಲ್ಲ ಅಂದ್ರೆ ಡ್ರೈವರ್ ಕೆಲಸ ಮಾಡ್ಕೊಂಡು ಬಿದ್ದಿರುವಂತ ಲಾಕ್ ಮಾಡಿ ಅವಾಗ ಇವ್ ಕೊಬ್ಬನ್ನ ಸರಿಯಾಗಿ ಕರಗಿಸ್ಬೋದು. ಹಲೋ, ನಿಮ್ಮ ಪ್ಲಾನು ಸ್ಕೆಚ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನನಗೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಿಮ್ ದುಡ್ಡನ್ನ ನಿಮಗ್ ತಂದ್ಕೊಡ್ತೀನಿ. ಸ್ವಲ್ಪ ಟೈಮ್ ಬೇಕಷ್ಟೇ. ಇಲ್ಲ ಇಲ್ಲ ಇಲ್ಲ, ಟೈಮ್ ಕೊಡೋದಕ್ಕೆ ಆಗೋದೇ ಇಲ್ಲ. ಸರಿ ಆಯ್ತು, ಸಂಜೆ 5 ಗಂಟೆವರೆಗೂ ನಿನಗ್ ಟೈಮ್ ಕೊಡ್ತೀನಿ, ತಗೊಂಡ್ ಬಂದ್ಕೊಡು. ಅದ್ ಸರಿ, ನಾನ್ ಯಾಕೆ ನಿಮ್ ಮಾತನ್ನ ನಂಬಿ ದುಡ್ಡು ಕೊಡ್ಬೇಕು? ಆ ಬಾಟ್ಲ್ನೇ ತಂದ್ಕೊಡ್ತೀನಿ ಬಿಡಿ. ಸರಿ ಆಯ್ತು, ಸಂಜೆ 5 ಗಂಟೆ ಒಳಗಡೆ ಬಾಟ್ಲ್ ಆದ್ರೂ ಸರಿ, ದುಡ್ಡಾದ್ರೂ ಸರಿ ತಗೊಂಡ್ ಬರ್ಬೇಕು. ತಗೊಂಡ್ ಬಂದಿಲ್ಲ ಅಂದ್ರೆ ಬಂದೇ ಬರ್ತೀನಿ. ಈ ರಾಘವೇಂದ್ರಂಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನು ಒಂದು ಸಲ ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ. ಅಯ್ಯೋ ಮೇಡಮ್, ಅವನ್ ಸರಿಯಾಗಿ ತಗಲಾಕೊಂಡಿದ್ದ. ಅವನಿಗೆ ಟೈಮ್ ಕೊಡದೆ ಲಾಕ್ ಮಾಡಿದ್ರೆ ಅವನಿಗೆ ಆರಾಮಾಗಿ ಬುದ್ಧಿ ಕಲ್ಸ್ಬೋದಾಗಿತ್ತು. ಈಗ್ಲೂ ಕಲಿಸ್ತೀನಿ ರಾಯ್. ಮೇಡಮ್, ನೀವು ಕೊಟ್ಟಿರೋ ಟೈಮ್ ಒಳಗಡೆ ಅವ್ನ್ ಬಾಟ್ಲಿ ತಗೊಂಡ್ ಬಂದ್ಬಿಟ್ರೆ ನೆವರ್. ಯಾಕಂದ್ರೆ ಆ ಬಾಟ್ಲ್ ಎಲ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಷ್ಟಲ್ಲೇ ಅವ್ನ್ ಟೈಮ್ ಮುಗ್ದೋಗಿರುತ್ತೆ. ಬಿಕಾಸ್ ಅದು ಫಾರಿನ್ ಅಲ್ಲಿ ಬಿಟ್ರೆ ಇಲ್ಲೆಲ್ಲೂ ಸಿಗಲ್ಲ. ಸೊ ಅವನ್ ಆಲ್ರೆಡಿ ಲಾಕ್ ಆಗಾಯ್ತು. ಅವ್ರು ನಿಮ್ಗೆ ಲಾಕ್ ಆಗ್ಬೇಕು ಅಂತಾನೆ ಅಲ್ವಾ ಮೇಡಮ್ ಇಷ್ಟೆಲ್ಲ ಮಾಡ್ತಿರೋದು? ಆದ್ರೆ ರಾಘು ಸರ್ ಯಾಕೆ ಇಷ್ಟು ಒದ್ದಾಡ್ತಾ ಇದಾರೆ? ಅವ್ರು ಯಾವ ರೂಟಲ್ಲಿ ಬರ್ತಿದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ವೇ? ಈ ರಾಘು ಸರ್ ಏನಾಗಿದೆ? ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ ಒಂದು ಅರ್ಥ ಆಗ್ತಿಲ್ವೇ? ಮೇಡಮ್ ಸೆಲೆಕ್ಟ್ ಮಾಡಿದಾಗ ಅವ್ರು ರಿಜೆಕ್ಟ್ ಮಾಡೋದು, ಈಗ ಇಮಿಡಿಯೇಟ್ ಆಗಿ ಜಾಯಿನ್ ಆಗಕ್ಕೆ ಅವಕಾಶ ಇದ್ರು ಅದನ್ನ ಉಪಯೋಗ ಪಡಿಸ್ಕೊಳ್ಳೋದ್ ಬಿಟ್ಟು ಮತ್ತೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ, ಅಯ್ಯೋ ಇವ್ರಿಗೆ ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ಇವರು ಕೂಲ್ ಆಗಿ ಕೂಲ್ ಡ್ರಿಂಕ್ಸ್ ಕುಡಿತಿದ್ದಾರೆ, ಅವರು ಹಾಟ್ ಆಗಿ ಹಾಟ್ ಡ್ರಿಂಕ್ಸ್ ಹುಡ್ಕೊಂಡು ಹೋಗಿದ್ದಾರೆ. ಏನಾಗುತ್ತೋ ಏನೋ ಗೊತ್ತಾಗ್ತಿಲ್ವೇ? ವಾಟ್ ಹ್ಯಾಪನ್ ರಾಯ್? ಏನೋ ಟೆನ್ಷನ್ ಅಲ್ಲಿದ್ಯಾ? ನೀವ್ ಅವನಿಗೆ ಟೈಮ್ ಕೊಟ್ಟು ತಪ್ಪು ಮಾಡಿಬಿಟ್ರಿ ಅನಿಸ್ತಿದೆ ಮೇಡಮ್. ಅವನ್ ಏನಾದ್ರೂ ಬಾಟ್ಲ್ ತಗೊಂಬಂದ್ ಕೊಟ್ರೆ ಸರಿಯಾಗಿ ಸಿಕ್ಕಾಕೊಂಡವನ್ನ ಬಿಟ್ಟು ಕಳಿಸ್ದಂಗ ಆಗುತ್ತಲ್ಲ ಮೇಡಮ್. ರಾಯ್, ಅವನಿಗೆ ಬಾಟಲ್ ಸಿಗೋದು, ನನಗ್ ದುಡ್ಡು ತಗೊಬಂದ್ ಕೊಡೋದು ಎರಡು ಅಸಾಧ್ಯವಾದ ಮಾತು. ಅಸಾಧ್ಯವಾದದನ್ನ ಸಾಧ್ಯ ಮಾಡಿ ತೋರ್ಸೋ ತರ ಇದ್ದಾನೆ ಮೇಡಮ್ ಅವನು. ಅದ್ ಬೇರೆ ವಿಷಯದಲ್ಲಿ ಇರ್ಬೋದು ರಾಯ್, ಆದ್ರೆ ಈ ವಿಷಯದಲ್ಲಿ ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ಅವನಿಗೆ ಆ ಬಾಟಲ್ ಖಂಡಿತವಾಗ್ಲೂ ಸಿಗಲ್ಲ. ಖಾಲಿ ಕೈಯಲ್ಲಿ ವಾಪಸ್ ಬರ್ತಾನೆ, ನೋಡ್ತಿರ್. ಬರ್ತಾನೆ ಅನ್ನೋದು ನನಗೂ ಗೊತ್ತು ಮೇಡಮ್, ಆದ್ರೆ ಏನ್ ಪ್ಲಾನ್ ಮಾಡ್ಕೊಂಡ್ ಬರ್ತಾನೆ ಅನ್ನೋದು ಇರೋ ಕುತೂಹಲ. ಇನ್ನಿರೋದು 2 ಗಂಟೆ. ರಾಯ್ ಮೇಡಮ್ ಬರ್ತಾನೆ ಅಂತ್ಯ? ಬಂದೇ ಬರ್ತಾರೆ ಮೇಡಮ್, ಯಾಕಂದ್ರೆ ಅವರು ಮಾತು ತಪ್ಪದೆ ಇರೋ ವ್ಯಕ್ತಿ ತರ ಕಾಣಿಸ್ತಾರೆ. ಅಂದ್ರೆ ಮೇಡಮ್, ಅವ್ರು ಅಷ್ಟು ಕೊಬ್ಬು ತೋರಿಸಿದ್ಮೇಲೆ ನೀವು ಬಿಟ್ಟು ನಾನ್ ಬಿಡ್ತೀನ? ನಾನ್ ಮಾತು ತಗೊಂಡಿಲ್ವಾ? ಮೇಡಮ್ ಬಂದೇ ಬಿಟ್ಟ. ರಾಯ್ ಮೇಡಮ್ ಹೋಗ್ ಬಾಟಲ್ ಇಸ್ಕೊ. ಸರ್, ಬಾಟ್ಲು ಕೊಡ್ಬೇಕಂತ.
ಸಾರಿ ಮೇಡಮ್, ಆ ಬಾಟಲ್ ಸಿಗ್ಲಿಲ್ಲ. ಮೇಡಮ್ ಬಾಟ್ಲ್ ಸಿಗ್ಲಿಲ್ವಂತೆ. ಓಕೆ, ಕ್ಯಾಶ್ ಇಸ್ಕೋಬಾ. ಕ್ಯಾಶ್ ಕೊಡುತ್ತೆ. ಒಂದ್ ನಿಮಿಷ, ನೀವು ಕೇಳಿದಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಮೇಡಮ್ ಕ್ಯಾಶ್ ಇಲ್ವಂತೆ. ಇನ್ನೊಂದ್ ಸ್ವಲ್ಪ ದಿವಸ ಟೈಮ್ ಕೊಟ್ರೆ ದುಡ್ಡನ್ನ ಅರೇಂಜ್ ಮಾಡ್ತೀನಿ. ಈ ಚಾನ್ಸಿ ಯಾರಿಗಾದ್ರೂ ಒಂದ್ ಸಲ ಟೈಮ್ ಕೊಡೋದೇ ಕಷ್ಟ. ಅಂತದ್ರಲ್ಲಿ ನೀನ್ ತಗೊಂಡಿರೋ ಟೈಮು ಓವರ್ ಆಗಿದೆ. ಮತ್ತೆ ಟೈಮ್ ಕೊಡೋ ಚಾನ್ಸೇ ಇಲ್ಲ. ಬಟ್ ನನ್ನ ಹತ್ರ ಇವಾಗ ದುಡ್ಡಿಲ್ವಲ್ಲ. ದುಡ್ಡಿಲ್ಲ ಅಂದ್ರೆ ಮೇಡಮ್ ಹತ್ರ ಡ್ರೈವರ್ ಆಗಿ ಕೆಲಸ ಮಾಡಿ ದುಡ್ಡು ತೀರ್ಸು. ಆಗಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಸಿಂಪಲ್, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನು ಹೆದರ್ಸ್ತಾ ಇದ್ದೀರಾ? ಹಲೋ ಸರ್, ನಮ್ ಮೇಡಮ್ಗೆ ಆತರ ಎಲ್ಲ ಅಭ್ಯಾಸನೇ ಇಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡೋದು, ಏನು ಮಾಡ್ತಾರೋ ಅದನ್ನೇ ಹೇಳೋದು. ಅಲ್ಲ ರೀ, ನಾನೇನ್ ದುಡ್ಡು ಕೊಡಲ್ಲ ಅಂತ ಹೇಳ್ತಿದ್ದೀನ. ಒಂದ್ ಸ್ವಲ್ಪ ಟೈಮ್ ಕೇಳ್ದೆ ಅಷ್ಟೇ. ನೋ ಮೋರ್ ಆಪ್ಷನ್. ನಾಳೆ ಬೆಳಗ್ಗೆಯಿಂದ ನೀನ್ ಕೆಲ್ಸಕ್ ಬರ್ತಿದ್ಯಾ ಅಷ್ಟೇ. ಅಲ್ಲ ಮೇಡಮ್, ಅದು ಏನೋ ದೊಡ್ಡದಾಗೆ ಒಂದ್ಸಲ ಕಮಿಟ್ ಆದ್ರೆ ನನ್ ಮಾತ್ನ ನಾನೇ ಕೇಳಲ್ಲ ಅಂತ ಹೇಳಿದ್ದೆ. ಈಗ ನನ್ನ ಮಾತ್ನ ಹೇಗ್ ಕೇಳಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀವ್ ನನ್ನ ಅಸಹಾಯಕತೆನ ಯೂಸ್ ಮಾಡ್ಕೊತಿದ್ದೀರಾ ಮೇಡಮ್. ನೋಡಪ್ಪ, ಜೈಲಿಗೆ ಹೋಗೋದಕ್ಕಿಂತ ಜಾಬ್ ಮಾಡದೆ ಬೆಟರ್ ಆಪ್ಷನ್ ಅಲ್ವಾ? ಬಾಯಿ ಮುಚ್ಕೊಂಡು ಬಂದು ಮೇಡಮ್ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡು ಆ ಬಾಟ್ಲ್ ದುಡ್ಡು ತೀರ್ಸು. ರಾಯ್, ಇದೆಲ್ಲ ಬಾಯಿ ಮಾತಲ್ಲಿ ಇರ್ಬಾರ್ದು, ಎಲ್ಲ ಪೇಪರ್ಸ್ ಅಲ್ಲಿ ಇರ್ಬೇಕು. ನಾಳೆನೆ ಅಗ್ರಿಮೆಂಟ್ ರೆಡಿ ಮಾಡ್ಸು.